ಇಷ್ಟು ಫಲವತ್ತಾದಂತಹ ಭೂಮಿಯನ್ನ KIADB ಆಕ್ರಮಿಸಿಕೊಳ್ಳುತ್ತೆ, ಅತಿಕ್ರಮಿಸಿಕೊಳ್ಳುತ್ತೆ ಅಂದ್ರೆ ಬಿಲ್ಡರ್ಸ್ಗಳು ಬಂದು ಇಲ್ಲಿ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಇದೇನ್ರಿ ಅಗ್ರಿಮೆಂಟು? ಅಗ್ರಿಮೆಂಟು? ಇಂತಹ ಫಲವತ್ತಾದಂತಹ ಭೂಮಿಯನ್ನ ಆಕ್ರಮಿಸಿಕೊಂಡು ಅತಿಕ್ರಮಿಸಿಕೊಂಡು ನೀವು ರೈತರ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕ್ಬೇಕಂತ ಇದ್ದೀರಾ? ಒಂದು ಯೂನಿವರ್ಸಿಟಿಗೆ 150 ಎಕರೆ ಕೊಡ್ತಾರೆ. ಅದೇ BJPಯ ಟಾಲೆಸ್ಟ್ ಲೀಡರ್ಗೆ ಸೇರಿದಂತಹ ಯೂನಿವರ್ಸಿಟಿ. ಬಂಡವಾಳಶಾಹಿಗಳಿಗೆ ಮತ್ತೆ ಕಂಪನಿಯವರಿಗೆ ನಮ್ಮ ರೈತರಿಗೆ ಅನ್ಯಾಯ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ಈ ಕಂಪ್ನಿಗಂತ 10 ಎಕರೆ ತಗೊಂತಾರೆ, 10 ಗುಂಟೆ ಫ್ಯಾಕ್ಟ್ರಿ ಮಾಡ ಸುತ್ತ ಕಾಂಪೌಂಡ್ ಮಾರ್ಕೊಂತ. ರೈತ ಶ್ರೀಮಂತ ಆಗ್ಬಾರ್ದ? ರೈತ ಯಾವಾಗ್ಲೂ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ತಾ ಇರ್ಬೇಕು ಅವ್ರ ಮುಂದೆ. ನಾವೇನ್ ಜಮೀನ್ ನಿಮ್ ತಗೊಂಡ್ರೆ ನಾವೇನೋ ಅರ್ಜಿ ಹಾಕಿದ್ವಿ ಅವ್ರಿಗೆ. 80% ರೈತರು ಒಪ್ಪಿಗೆ ಕೊಟ್ಟು ಬಿಟ್ಟವ್ರೆ. ಕೊಡಲ್ಲ ಅಂತಾನೆ ಹೇಳ್ತಿದ್ವಿ. ಅವ್ರು ಹೇಳ್ತಿರೋದು ಶುದ್ಧ ಸುಳ್ಳು. ವಿಧಾನಸೌಧ, ಲಾಲ್ ಬಾಗು ಇವೆಲ್ಲ ಕೊಡ್ತಾರೆ ಇವರು. ಇಲ್ಲ ಆಗ್ಲಿ MB ಪಾಟೀಲ್ ನಿಗಪ್ಪ ನಾನು 10 ಎಕರೆ ಜಮೀನು ನಾನು ಕೈಗಾರಿಕೆ ಕೊಡ್ತೀನಿ ಹೇಳ್ಬಿಡ್ಲಿ ಮೇಡಮ್, ನೋಡೋಣ ಆಗ್ಲಿ. 1 ಕೋಟಿ ಅಲ್ಲ 10 ಕೋಟಿ ಕೊಟ್ಟನು ನಾವು ಜಮೀನು ಬಿಡಕ್ಕೆ ರೆಡಿ ಇಲ್ಲ. ಚಂದ ಹೊಲಾಗ ನನ್ನ ಜಮೀನು ಹಾಕ್ಬಿಡ್ರಿ. ದೇವನಹಳ್ಳಿ ರೈತರ ಜೊತೆ ಗ್ಯಾರಂಟಿ ರಾಧಕ್ಕ. ಗ್ರೌಂಡ್ ರಿಪೋರ್ಟ್ ಸಂಜೆ 6 ಗಂಟೆಗೆ.